ಹೇಗಿದೆ ಟ್ಯೂನ್? ಸೂಪರ್ ಆಗಿದೆ ಬಸಂತ್. ನಿಜವಾಗ್ಲೂ ಈ ಹಾಡು ಮೂವಿನ ಎಲ್ಗೋ ತಗೊಂಡ್ ಹೋಗ್ಬಿಡುತ್ತೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನಿನ್ ಸೆಲೆಕ್ಷನ್ ಅಂದ್ರೆ ಕೇಳ್ಬೇಕಾ? ತುಂಬಾನೇ ಚೆನ್ನಾಗಿದೆ. ಥ್ಯಾಂಕ್ ಯು ಪ್ರತಿ. ನಿಜ ಹೇಳ್ಬೇಕು ಅಂದ್ರೆ ಈ ಸಿನಿಮಾನ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದೀನಿ. ಒಂದೊಂದು ಫ್ರೇಮ್ ಕೂಡ ತುಂಬಾ ಪ್ರೀತಿಯಿಂದ ಮಾಡಿದ್ದೀನಿ. ನನಗೆ ಈ ಸಿನಿಮಾ ಅಂದ್ರೆ ತುಂಬಾ ಲವ್. ನಿನ್ನ ಸಿನಿಮಾಗಿಂತ ಜಾಸ್ತಿ ಇಷ್ಟಪಡ್ತೀನಿ. ಸುಮ್ನೆ ಕೇಳ್ದೆ ಅಷ್ಟೇ. ಯಾವಾಗ ತೋರಿಸಬಹುದು ಸಿನಿಮಾನ? ರಫ್ ಎಡಿಟಿಂಗ್ ಆಗಿದೆ, ಅದಾದ್ಮೇಲೆ ಫೈನಲ್ ಎಡಿಟಿಂಗ್, ಆಮೇಲೆ ಗೊತ್ತಲ್ಲ ರೀ ರೆಕಾರ್ಡಿಂಗು, ಮಿಕ್ಸಿಂಗು, VFX ಅಂತ ತುಂಬಾ ಟೈಮ್ ಹಿಡಿಯುತ್ತೆ. ಅದಾದ್ಮೇಲೆ ಸಿನಿಮಾ ರೆಡಿ. ಏನು ಗಂಡ ಹೆಂಡತಿ ಇಬ್ರು ಸಾಂಗ್ ಕೇಳ್ತಾ ಕೂತ್ಬಿಟ್ಟಿದ್ದೀರಾ? ನನಗಂತೂ ಸಾಕಾಗೋಯ್ತಪ್ಪ. ಯಾಕಮ್ಮ, ಏನಾಯ್ತು? ಈ ಪ್ರೊಡಕ್ಷನ್ ಯೂನಿಟರ್ ಜೊತೆ ಹೆಣ್ಗಾಡೋದು ಅಂದ್ರೆ ಸುಮ್ಮನೆನಾ ಪ್ರತಿ? ತುಂಬಾನೇ ಸುಸ್ತಾಗೋಗುತ್ತೆ. ಆದ್ರೆ ಒಬ್ಬ ಡೈರೆಕ್ಟರ್ ಆಗಿ ದಿನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ಲೇಬೇಕಾಗುತ್ತೆ. ಬೇಜಾರು ಮಾಡ್ಕೊಳಕ್ಕಾಗಲ್ಲ. ಹಾ ನಾನ್ ನಿನ್ ಬಗ್ಗೆ ಮಾತಾಡಿಲ್ಲ. ನಾನ್ ನಳಿಯ ಅಂದ್ರೆ ಸುಮ್ನೆನಾ? ನೀನ್ ಬಿಡಪ್ಪ, ಒಬ್ಬ ದೊಡ್ಡ ಡೈರೆಕ್ಟ್ರು, ತುಂಬಾ ಫೇಮಸ್ ಡೈರೆಕ್ಟ್ರು, ಅಂಡ್ ವೆರಿ ಕಾಸ್ಟ್ಲಿ ಡೈರೆಕ್ಟರ್ ಆಲ್ಸೋ. ಅದಕ್ಕೆಲ್ಲ ಇನ್ನ ತುಂಬಾ ಟೈಮ್ ಬೇಕಾಗುತ್ತೆ. ಡೋಂಟ್ ವರಿ, ಎಲ್ಲ ಚೆನ್ನಾಗಿ ಆಗೇ ಆಗುತ್ತೆ, ಆ ನಂಬಿಕೆ ನನ್ಗಿದೆ. ಶೂಟಿಂಗ್ ಇಂದ ಡೈರೆಕ್ಟ್ ಆಗಿ ಬರ್ತಾ ಇದ್ದೀನಿ. ತುಂಬಾನೇ ಸುಸ್ತಾಗಿದ್ದೀನಿ. ಒಂದ್ ಲೋಟ ಬಿಸಿ ಬಿಸಿ ಕಾಫಿ ಸಿಕ್ಕಿದ್ರೆ ನನ್ ಸುಸ್ತೆಲ್ಲ ಆರೋಗ್ತಾ ಇತ್ತು. ಆದ್ರೆ ಅಮ್ಮ, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯಾ? ನಿನಗ್ ಬಿಸಿ ಬಿಸಿ ಕಾಫಿ ನಾನ್ ಮಾಡ್ಕೊಡ್ತೀನಿ. ಈ ಮೋಹ ಅನ್ನೋದಕ್ಕೆ ಕೊನೆನೇ ಇರೋದಿಲ್ಲ. ಮೋಹ ಅನ್ನೋದು ಮೋಹ ತುಂಬಿರೋ ಮನಸ್ಸುಗಳಲ್ಲಿ ಚೆಲ್ಲಾಟ ಆಡ್ಬಿಡೋದು. ಈ ಭೂಮಿ ಮೇಲೆ ಈ ತರ ಅನೇಕ ಮೋಹದ ಕಥೆಗಳು ಹುಟ್ಟಿ ಬೆಳೆದು ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋಗಿವೆ. ಈಗ ಹೇಳ್ತಾ ಇರೋದು ಅದೇ ತರದ ಒಂದು ಕತೆ. ವಸಂತ್, ಪ್ರತೀಕ್ಷಾ ಹಾಗೂ ಸ್ಫೂರ್ತಿ ಅವರದ್ದು ಕತೆ ಕೇಳ್ತಾ ಇದ್ರೆ ದಿಗಿಲಾಗತ್ತೆ. ಹಲೋ ಬಸಂತ್ ಸರ್. ಸರ್ ಮಾತಾಡಿಯಲ್ಲ ಸರ್, ಎನಿ ಪ್ರಾಬ್ಲಮ್? ಹಲೋ ಬಸಂತ್ ಸರ್. ಹಲೋ ಸರ್. ಹಲೋ ಹಲೋ ಹಲೋ. ಈ ಕತೆ ನಮ್ಮ ನಿಮ್ಮ ನಡುವೆನೆ ನಡೆದ್ರೂ ನಮಗ್ ಗೊತ್ತೇ ಆಗಿರೋದಿಲ್ಲ. ಈ ಕತೆ ಎಲ್ಲಾಯ್ತು, ಹೇಗಾಯ್ತು ಅನ್ನೋದೇ ಒಂದು ದೊಡ್ಡ ಕತೆ. ಸರ್, ಆಂಬುಲೆನ್ಸ್ ಬಂದಿದೆ ಸರ್. ಇಲ್ಲೇ ಹತ್ರದ ಹಾಸ್ಪಿಟ್ಲಿಗೆ ಇಮಿಡಿಯೇಟ್ ಆಗಿ ಅಡ್ಮಿಟ್ ಮಾಡಿಸಿ. ಹಾಗೆ ಇವರು ಸಾಮಾನ್ಯ ಜನ ಅಲ್ಲ, ಸೆಲೆಬ್ರಿಟೀಸ್. ಜನಕ್ಕೆ ಇನ್ನೂ ವಿಷಯ ಗೊತ್ತಿಲ್ಲ. ವಿಷಯ ಲೀಕ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ ಸರ್. ಅವ್ರನ್ನ ಬರಾಡ್ರಿ.
ನೀವು ಎಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರಿ? ಸರ್ 2 ಗಂಟೆ ಮುಂಚೆ ಬಸಂತ್ ಸರಿಗೆ ಫೋನ್ ಮಾಡಿದ್ದೆ. ಸರಿಯಾಗಿ ಮಾತಾಡಿಲ್ಲ. ಮಾತಾಡುವಾಗ ತುಂಬ ತಡವಡಿಸ್ತಾ ಇದ್ರು. ತುಂಬ ಭಯ ಆಯ್ತು ಸರ್ ನನಗೆ. ನೀವು ಒಂದೇ ಸಲ ಫೋನ್ ಮಾಡಿದ್ದು? ಇಲ್ಲ ಸರ್, 3-4 ಸರಿ ಫೋನ್ ಮಾಡಿದೆ. ನನ್ನ ಫೋನನ್ನು ಯಾರೂ ರಿಸೀವ್ ಮಾಡಿಲ್ಲ. ಅದಕ್ಕೆ ಡೌಟ್ ಬಂದ್ಬಿಟ್ಟು ಇಲ್ಲಿ ಮನೆಗೆ ಬಂದೆ ಸರ್. ಇಲ್ಲಿ ನೋಡಿದರೆ ಈ ಥರ ಆಗಿಬಿಟ್ಟಿದೆ ಸರ್. ನನಗೆ ಯಾಕೋ ತುಂಬ ಭಯ ಆಯಿತು. ತಕ್ಷಣ ನಿಮಗೆ ಫೋನ್ ಮಾಡಿದೆ ಸರ್. ಏನು ಇನ್ಫಾರ್ಮೇಶನ್ ಸಿಗ್ತಿಲ್ಲ ಸರ್. ಹೊರಗಡೆಯಿಂದ ಯಾರೋ ಒಳಗೆ ಬಂದಿದ್ದಾರೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ ಇಲ್ಲ. ಇನ್ನೇನಾದರೂ ಆಗಿದೆಯಾ ಅಂತ ಅಂದ್ಕೊಳ್ಳೋದಕ್ಕೆ ಯಾವುದೇ ಸೈನ್ ಕೂಡ ಕಾಣ್ತಿಲ್ಲ ಸರ್. ನೀವು ಹಾಸ್ಪಿಟಲ್ ಹತ್ರ ಹೋಗಿ ಅಲ್ಲೇನಾಗ್ತಿದೆ ಅಂತ ನನಗೆ ಇನ್ಫಾರ್ಮೇಶನ್ ಕೊಡಿ. ಓಕೆ ಸರ್. ಯು ಫೂಲ್, ನೀನಿಲ್ದೆ ನಾನ್ ಬದುಕಲ್ಲ ಅಂದ್ಕೋಬೇಡ. ನೀನಿಲ್ದೇನು ನಾನ್ ಬದುಕ್ತೀನಿ. ನೀನನ್ನ ನೋಡಿ ನೋಡಿ ಕೊರ್ಗಿ ಕೊರ್ಗಿ ಸಾಯ್ಬೇಕು. ನೋಡ್ತಿರು, ಹಾಗ್ ಮಾಡ್ತೀನಿ. ಹೋಗೋ ಹೋಗೋ, ಇಲ್ಲಿಂದ ಹೋಗೋ. ಗೆಟ್ ಲಾಸ್ಟ್. Got it! ನಿಜವಾಗ್ಲೂ ಪ್ರತೀಕ್ಷಾ, ನೀನು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀಯ. ನೀನು ಒಂದೊಂದು ಪರ್ಫಾರ್ಮೆನ್ಸ್ ಕೊಡ್ತಿದ್ರೆ ನಾನೇ ಆಶ್ಚರ್ಯದಿಂದ ನೋಡ್ತಿರ್ತೀನಿ. ನೀನು ಕೊಡೋ ಒಂದೊಂದು ಲುಕ್, ಒಂದೊಂದು ಎಕ್ಸ್ಪ್ರೆಷನ್ ಎಷ್ಟು ಇಂಪ್ರೆಸಿವ್ ಆಗಿರತ್ತೆ ಅಂದ್ರೆ ಹೇಳಕ್ಕೆ ಸಾಧ್ಯ ಇಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಆಕ್ಟ್ ಮಾಡ್ತಿದ್ಯಾ. ನೀನು ರಿಯಲಿ ಒಂದು ವಂಡರ್ಫುಲ್ ಆರ್ಟಿಸ್ಟ್. ಥ್ಯಾಂಕ್ ಯು. ಬಸಂತ್ ಸರ್, ಹಾ ಪ್ರತೀಕ್ಷಾ, ಅದು ಅದು ಏನಿಲ್ಲ. ಅದು ನಾನು ನಿಮ್ಮನ್ನ ಈ ಸಿನಿಮಾ ಆಚೆ ಬಂದ್ಮೇಲೆ ಹೇಳು, ನಾನು ಖಂಡಿತ ಓಕೆ ಅಂತೀನಿ. ನಿಂದೊಂದು ಬ್ಯೂಟಿಫುಲ್ ಪಿಕ್ಚರ್ ತೆಗೆದಿದ್ದೀನಿ, ಹೇಗಿದೆ ಅಂತ ನೋಡು. ಮಾ, ಐ ಲವ್ ಯು ಸೋ ಮಚ್ ಮಾ. ನಿನ್ನಂತ ಅಮ್ಮ ಸಿಗ್ಬೇಕು ಅಂದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಯು ಆರ್ ದ ಬೆಸ್ಟ್ ಮಾಮ್. ಆರ್ ಯು ಹ್ಯಾಪಿ ನೌ? ಐ ಆಮ್ ವೆರಿ ಮಚ್ ಹ್ಯಾಪಿ. ಹಲೋ ಸರ್, 3 ಜನನ್ನು ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ. ಡಾಕ್ಟರ್ ಹೇಳ್ತಿದ್ದಾರೆ ಅವ್ರ 3 ಜನದ ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ ಅಂತ. ಹೌದಾ? ಏನಾಗ್ತಿದೆಯಂತೆ? ಸರ್, 3 ಜನದ ಹೊಟ್ಟೆಯಲ್ಲಿ ವಿಷ ಇದೆ ಅಂತ ಗೊತ್ತಾಗಿದೆ ಸರ್. ಹೌದಾ? ಹೌದು ಸರ್. ಅವರು ಕಡದಾಗ ಏನು ಕುಡಿದಿದ್ದಾರೆ ಅದರಲ್ಲಿ ವಿಷ ಬೆರ್ತಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಸರ್. ಸರಿ, ನೀವು ಅಲ್ಲೇ ಇರಿ. ನಮಗೆ ಆ 3 ಜನಗಳ ರಿಪೋರ್ಟ್ ಮುಖ್ಯ. ನಾನೀಗಲೇ ಬರ್ತೀನಿ. ಸರ್, ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀನಿ. ಹಾ, ಅವ್ರು ಕಡದಾಗ ಏನು ಕುಡಿದಿದ್ದಾರೆ ಅದರಲ್ಲಿ ವಿಷ ಬೆರ್ತಿದೆ ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಸರ್. ಈ ಕಾಫಿನ ಫಾರೆನ್ಸಿಕ್ ಕಳಿಸಿ. ಅದ್ರಲ್ಲಿ ಏನ್ ಮಿಕ್ಸ್ ಆಗಿದೆ ಅಂತ ರಿಪೋರ್ಟ್ ಕೊಡಕ್ಕೆ ಹೇಳಿ. ಓಕೆ ಸರ್. ಎಂಟೈರ್ ಹೌಸ್ ಚೆಕ್ ಮಾಡಿ. ಓಕೆ ಸರ್. ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ನೋಡಿ.
ಡಾಕ್ಟರ್, ಎಸ್, ಓವರ್ ಕಂಡೀಷನ್ ಹೇಗಿದೆ? ಅವರಿನ್ನೂ ಡೇಂಜರ್ನಿಂದ ಹೊರಬಂದಿಲ್ಲ. ಇವ್ರು ಎಚ್ಚರವಾಗಿದ್ದಾರಲ್ಲ? ಹೌದು, ಅವರಿನ್ನೂ ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ, ತುಂಬ ವೀಕ್ ಆಗಿದ್ದಾರೆ. ಈ ಸಿಚುವೇಶನಲ್ಲಿ ನಿಮಗೆ ಅವ್ರ ಸ್ಟೇಟ್ಮೆಂಟ್ ತಗೊಳಕ್ಕಾಗಲ್ಲ. ಆದರೆ ಅವ್ರ ಸ್ಟೇಟ್ಮೆಂಟ್ ನಮ್ಗೆ ತುಂಬ ಮುಖ್ಯ ಆಗುತ್ತೆ ಡಾಕ್ಟರ್. ಅವ್ರ ಸ್ಟೇಟ್ಮೆಂಟ್ ಕೊಡೋಕ್ಕಾಗತ್ತೆ, ಅವ್ರು ಮಾತಾಡೋ ಸಾಧ್ಯತೆ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಹೊರಗಡೆ ನಮ್ಮವರಿದ್ದಾರೆ, ಅವ್ರಿಗೆ ತಿಳಿಸಿ. ಶ್ಯೂರ್. ಥ್ಯಾಂಕ್ ಯು. ಪೇಷಂಟ್ ಇನ್ನೂ ಸ್ಟೇಟ್ಮೆಂಟ್ ಕೊಡೋ ಕಂಡೀಷನಲ್ಲಿ ಇಲ್ಲ, ವೆಯ್ಟ್ ಮಾಡೋಣ. ಆದರೆ ಈ ಕೇಸಿಗೆ ಸಂಬಂಧಿಸಿದ ಹಾಗೆ ಪ್ರತೀಕ್ಷೆಗಾಗ್ಲಿ, ಸ್ಫೂರ್ತಿಗಾಗ್ಲಿ, ಬಸಂತ್ಗಾಗ್ಲಿ ಯಾರು ಶತ್ರುಗಳಿದ್ದಾರೆ, ಯಾರಿಂದ ತೊಂದರೆ ಇತ್ತು ಅನ್ನೋದನ್ನ ಪತ್ತೆ ಮಾಡಿ. ಓಕೆ ಸರ್. ಈ ಫ್ಯಾಮಿಲಿಗೆ ಯಾರ ಕಡೆಯಿಂದ ಅಪಾಯ ಇತ್ತು ಅನ್ನೋದನ್ನು ತಿಳ್ಕೊಳ್ಳಿ. ಸರಿ ಸರ್. ಹಾಗೆ ಈ 3 ಬ್ಯಾಂಕ್ ಅಕೌಂಟ್ಸನ್ನು ಚೆಕ್ ಮಾಡಿ. ಸರಿ ಸರ್. ಇತ್ತೀಚಿನ ಟ್ರಾನ್ಸಾಕ್ಷನ್ಸ್ ಅದರ ಸ್ಟೇಟ್ಮೆಂಟ್ನ ಚೆಕ್ ಮಾಡಿ ನನಗೆ ತಲುಪಿಸಿ. ಓಕೆ ಸರ್. ಈ 3 ಮೇಲೂ ನಿಗಾ ಇರಲಿ. ಓಕೆ ಸರ್. ನೀವು ಸ್ಫೂರ್ತಿ ತಂದೆ ತಾಯಿ ತಾನೆ? ಹೌದು ಸರ್, ನಮ್ಮ ಕರ್ಮಕ್ಕೆ ನಾವೇ ಅವಳ ತಂದೆ ತಾಯಿ. ಯಾಕೆ ಹಾಗಂತೀರಿ? ನಿಮ್ಮ ಮಗಳನ್ನ ಕಂಡ್ರೆ ನಿಮ್ಗೆ ಯಾಕಾಗಲ್ಲ? ಒಳ್ಳೆ ಮಕ್ಕಳಾಗಿದ್ರೆ ಯಾಕೆ ಇಷ್ಟ ಆಗಲ್ಲ ಹೇಳಿ? ನಿಮ್ಮ ಮಗಳು ಒಳ್ಳೆಯವಳಲ್ಲ ಅಂತ ನಿಮ್ಮ ಮಾತಿನ ಅರ್ಥ? ಅವಳ ಬಗ್ಗೆ ಏನು ಮಾತಾಡೋಕ್ಕೂ ನಮಗಿಷ್ಟ ಇಲ್ಲ ಸರ್. ಅದೇನಾರ ಮಾಡ್ಕೊಳ್ಳಿ ಬಿಡಿ. ನಿಮ್ಮ ಮಗಳಿಗೆ ಪಾಯ್ಸನ್ ಹಾಕಿದ್ದು, ಅವ್ರು ಹಾಸ್ಪಿಟ್ಲಲ್ಲಿರೋದು ನಿಮ್ಗೆ ಗೊತ್ತು ತಾನೆ? ಗೊತ್ತು. ಅಲ್ಲ ಮತ್ತೆ ಮಾಡಿದ್ದುಣ್ಣೋ ಮಾರಾಯ ಅಂತಾರೆ. ಇನ್ಮೇಲೆ ಅವಳ ಬಗ್ಗೆ ನಮ್ಮ ಹತ್ರ ಏನು ಕೇಳಬೇಡಿ ಸರ್. ನಮ್ಮ ಪಾಲಿಗೆ ಅವಳು ಯಾವತ್ತೋ ಸತ್ತು ಹೋದ್ಲು. ಸರಿ, ಈ ಕೇಸಿನ ಸಂಬಂಧವಾಗಿ ವಿಚಾರಣೆ ಶುರುವಾಗುತ್ತೆ. ಏನಾಗಿದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಹೇಳ್ರಿ. ಸರ್, ಪ್ರತೀಕ್ಷಾ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಡಾಕ್ಟರ್ ಈಗ ಹೇಳಿದ್ರು ಸರ್. ಸರಿ, ನಾನು ಈಗಲೇ ಬರ್ತೀನಿ. ಓಕೆ ಸರ್. ಸರಿ, ನಾನೀಗ ಹೊರಡ್ತೀನಿ. ನಿಮ್ಮ ಮಗಳು ಚೇತರಿಸ್ಕೊಂಡ್ಮೇಲೆ ನಿಮ್ಮನ್ನು ನೋಡ್ತೀನಿ.